ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ನಾನು ಮಧ್ಯಾಹ್ನದಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನಕ್ಕೆ ಊಟನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನಿವತ್ತು ಲೈಟಾಗಿ ಬಗಾರ್ ಖಾನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಕುರ್ಮನ ಮಾಡ್ತಾಯಿದ್ದೀನಿ. ನಾನು ಇವತ್ತು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಮನೆಯಲ್ಲಿ ಉಳಿದಿತ್ತು, ಸೊ ಹಾಗಾಗಿ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಇದ್ರ ಜೊತೆ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸೈಡು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಲ್ಲದು ಮಸಾಲನ ಹಾಕಿಬಿಟ್ಟು ಲೈಟಾಗಿ ಇಲ್ಲಿ ಅನ್ನನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಯಜಮಾನ್ರು ಇವತ್ತು ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಅವರು ಬೇರೆ ಕಡೆ ಹೋದರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಿಲ್ಲ, ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವತ್ತು ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ಇವತ್ತು ಮಾಡಿಬಿಟ್ಟೆ. ನಾನು ರಾತ್ರಿ ಹೊತ್ತೇ ಜಾಸ್ತಿ ರೊಟ್ಟಿನ ಮಾಡೋದು, ಡೈಲಿ ಮಾಡ್ತೀವಿ ನಾವು ರೊಟ್ಟಿನ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಇವತ್ತು ರೊಟ್ಟಿ ಮಾಡಿಬಿಡೋಣ ಅಂತ ಹೇಳಿ ರೊಟ್ಟಿನ ಮಾಡಿದೆ. ಸ್ವಲ್ಪ ಲೇಟು ಕೂಡ ಆಗಿತ್ತು ಇವತ್ತು. ನೋಡ್ತಾ ಇರ್ಬೋದು ನೀವು, ನಾವು ಹಿಟ್ಟನ್ನು ಕಲಸಿ ರೊಟ್ಟಿ ಮಾಡ್ತಾಯಿದ್ದೀನಂತ. ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿಕೊಂಡು ಈ ಥರ ಕಲಿಸ್ಕೊಂಡು ರೊಟ್ಟಿನ ಅದನ್ನು ಮಾಡ್ಕೋತಾ ಇದ್ದೀನಿ ನಾನು. ಈ ಥರ ನೀರನ್ನು ಬಿಸಿ ಮಾಡಿ ಹಾಕೋದನ್ನ ಜಿಗೆ ಅಂತ ಹೇಳಿ ಕರಿತೀವಿ ನಾವು. ಆ ಹಿಟ್ಟಿಗೆ ಜಿಗೆ ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಬರ್ತವೆ. ಕೆಲವೊಂದು ಸರಿನೇ ಅವತ್ತಿನ ದಿನವೇ ಹಾಕ್ಸ್ಕೊಂಬಂದರೆ ಅವತ್ತು ಜಿಗೆ ಹಾಕೋದೇನು ಬೇಕಾಗಲ್ಲ. ನೋಡ್ತಾ ಇರ್ಬೋದು ರೊಟ್ಟಿನ ನಾನು ಯಾವ ಥರ ಮಾಡ್ತಾಯಿದ್ದೀನಂತ. ನಮಗೆ ಡೈಲಿ ಒನ್ ಟೈಮ್ ರೊಟ್ಟಿ ಬೇಕೇ ಬೇಕು, ನಮ್ಮ ಮನೆಯಲ್ಲಿ ಎಲ್ರಿಗೂ ಬೇಕು. ಸೊ ಹಾಗಾಗಿ ನಾನು ಡೈಲಿ ಒಂದು ಟೈಮ್ ರೊಟ್ಟಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೇಕು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ಥರ ಹಾಕಿ ನೀರನ್ನು ಹಚ್ಚಿಬಿಟ್ಟು ರೊಟ್ಟಿನ ಮಾಡ್ತೀವಿ ನಾವು. ಹಾಗೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿದ್ದವು. ನಮ್ಮ ಮನೆಯವ್ರಿಗೆ ಹೇಳದೆ ಬರುವಾಗ ತರಕಾರಿ ತೊಗೊಂಬನ್ನಿ ಅಂತ. ಆಯಿತು ಸರಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಸೈಡಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ತೋರಿಸ್ತೀನಿ. ನಾನು ಲೈಟಾಗೆ ಮಾಡಿದ್ದೀನಿ, ಜಾಸ್ತಿ ಯಾವುದೇ ಥರದನ್ನ ಮಸಾಲ ಐಟಮ್ಸ್ನ ಹಾಕಿಲ್ಲ. ನಾನು ಲೈಟಾಗಿರಲಿ ಅಂತ ಲೈಟಾಗೆ ಮಾಡಿದ್ದೀನಿ. ನಾನು ಮನೆಯಲ್ಲಿ ಕೊತ್ತಂಬರಿ ಅಥವಾ ಪುದೀನ ಯಾವುದೇ ಎಕ್ಸ್ಟ್ರಾ ಉಳಿದಿದ್ದರೆ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ನೀರಲ್ಲಿ ವಾಶ್ ಮಾಡಿ ಒಂದು 15 ನಿಮಿಷ ನಾನು ಬಿಸಿಲಲ್ಲಿ ಒಣಗಿಸಿ ನಾನು ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ನಾನು ಅದನ್ನು ಯೂಸ್ ಮಾಡ್ತೀನಿ. ಫ್ರೆಶ್ ಕೂಡ ತರಿಸ್ತೀನಿ. ಸೊ ಉಳಿದಿರ್ತಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆ ರೀತಿನ ಮಾಡ್ಕೋತೀನಿ. ನೀವು ಕೂಡ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ ನೋಡಿ. ಅದು ಸಹ ಖುಷ್ಬು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಮೀಶೋದಲ್ಲಿ ನನ್ನ ಬ್ಲೌಸ್ನ ಆರ್ಡರ್ ಮಾಡಿದ್ದೆ, ಬ್ಲ್ಯಾಕ್ ಕಲರ್. ಸೊ ಅದು ಆರ್ಡ್ರು ಬಂದಿದೆ. ನೋಡೋಣ ಅದು ಹೇಗಿದೆ ಅಂತ. ಓಪನ್ ಮಾಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಸೈಜ್ ಕೂಡ ತುಂಬ ಕರೆಕ್ಟಾಗಿದೆ. ನಮ್ಗೆ ಬೇಕಾದರೆ ಫಿಟ್ಟಿಂಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಹಾಗೆ ಮನೆಯಲ್ಲಿ ತುಂಬ ರಾಶಿ ಕೆಲಸನೇ ಇದು. ಬಟ್ಟೆ ಎಲ್ಲ ಒಗೆದಿದ್ದು ಹಾಗೆ ಬಿಟ್ಟಿದ್ದೆ ನೋಡಿ. ಅವನು ಎಲ್ಲ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಹಾಗೆ ಕ್ಲಾಸಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಟ್ಟೆ ಎಲ್ಲ ಮಡಚಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಪಾತ್ರೆನ ತೊಳೆದಿಟ್ಟು ಕ್ಲಾಸ್ಗೆ ರೆಡಿ ಆದೆ. ನಾನು 5 o'clock ಹೋಗ್ತೀನಿ, 6 o'clock ಬರ್ತೀನಿ. ನಮ್ಮ ಯಜಮಾನ್ರು ತರಕಾರಿನೆಲ್ಲ ತಂದಿದ್ದರು. ಅವನ್ನೆಲ್ಲ ಬಂದ ತಕ್ಷಣ ಜೋಡಿಸ್ಕೊಂಡು ಎಲ್ಲ ಒಂದು ಕಡೆ ಜೋಡಿಸ್ಕೊಂಡೆ. ಎಲ್ಲ ತರಕಾರಿನ ಜೋಡಿಸ್ಕೊಂಡು ಎತ್ತಿಟ್ಕೊಂಡು ನಾನು ರೆಡಿ ಆಗಿಬಿಟ್ಟು ಕ್ಲಾಸಿಗೆ ಹೋಗೋಣ ಅಂತ. ಈ ಸ್ಕೂಲ್ ಬಿಡೋ ಟೈಮಲ್ಲ, ಸೊ ಹಾಗಾಗಿ ರೋಡಲ್ಲಿ ಸಿಗ್ನಲೆಲ್ಲ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ಬೇಗನೆ ಹೋಗುತ್ತೀನಿ ನಾನು. 15 ನಿಮಿಷ 20 ನಿಮಿಷ ಆಗುತ್ತೆ. 1 ಕಿಲೋಮೀಟ್ರ್ ಆಗುತ್ತೆ ನನ್ನ ಮನೆಯಿಂದ ಇನ್ಸ್ಟಿಟ್ಯೂಟಿಗೆ ಹೋಗೋಕ್ಕೆ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು 5 ನಿಮಿಷ ಬೇಗನೆ ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು, ಸ್ಕೂಲ್ ಬಸ್ ಬೇಗ ಬಂದಿತ್ತು. ಈ ಥರ ಇರೋದ್ರೆ ಸಿಗ್ನಲೆಲ್ಲ ಬಿದ್ದುಬಿಡ್ತು. ಸೊ ಹಾಗಾಗಿ ನಾನು ಬೇಗ ಹೋಗ್ತೀನಿ. ನನ್ನ ಇನ್ಸ್ಟಿಟ್ಯೂಟ್ ಬಂತು. ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಅತ್ತೆಯವರು ನಮ್ಮ ಪಕ್ಕದ ಮನೆಯವ್ರು ಏನೋ ಕಡಲೆ ಗಿಡನ ಕೊಟ್ಟಿದ್ರಂತ ಅವನ್ನೆಲ್ಲ ಕಾಳನ್ನೆಲ್ಲ ಬೇರೆ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ಅವನ್ನೆಲ್ಲ ಹುರಿದು ಕೊಟ್ಟು ಕುಡಿ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಚಹಾ ಮಾಡಿ ಅವ್ರಿಗೆ ಕೊಟ್ಟೆ. ರೀಲ್ಸ್ ನೋಡ್ತಾನೆ ಟೀ ಕುಡಿದ್ರು. ಹಾಗೆ ತರಕಾರಿನೆಲ್ಲ ಸೋಸಿಟ್ಟಿದ್ರು, ರಾತ್ರಿ ಅಡುಗೆಗೆ ಈಸಿ ಆಗುತ್ತೆ ಅಂತ, ಅಥವಾ ಬೆಳಗ್ಗೆನಾದರೂ ಮಾಡಿ ಅಂತ. ನೋಡಿದ್ರಲ್ಲ ನಾನು ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇವತ್ತಿನ ದಿನ ನಾನು ಈ ಥರ ಕಳೆದಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.